ಕುದಿ ಬರ್ತಾ ಇದೆ. ಇನ್ನು ಆಯ್ತು, ಇದು ಸಾಕು. ಒಂದು ಕಪ್ ಕಡಲೆಬೇಳೆ, 1 ಕಪ್ಪು ಹೆಸರುಬೇಳೆ, ಪಚ್ಚ ಹೆಸರುಬೇಳೆ. ಇದನ್ನೊಂದು ಅರ್ಧ ಗಂಟೆ ನೆನೆಸುವ. 2 ಲೋಟ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ, ರೇಷನ್ ಅಕ್ಕಿ ಇದು ಕೂಡ ನೆನೆಸುವ. ಇದು ಬೊಂಬೈ ಕೆಸು ಅಂತ ಹೇಳ್ತಾರೆ. ಇದು ಅಷ್ಟು ತುರಿಸುವುದಿಲ್ಲ. ಇದನ್ನು ಕ್ಲೀನ್ ಮಾಡಿ ಅದರ ನರ ಎಲ್ಲ ತೆಗಿಬೇಕು. ಈಗ ಕಡಿಯುವ. ಮೆಣಸು ಎಷ್ಟು ಖಾರ ಬೇಕಷ್ಟು ಹಾಕಿದರೆ ಆಯಿತು. ಸ್ವಲ್ಪ ಹುಳಿ, ಒಂದು ಚಮಚ ಕೊತ್ತಂಬರಿ, ನೈಸಾಗಿ ಕಡಿದ್ರೆ ಆಯಿತು. ಉಪ್ಪು, ತೆಂಗಿನಕಾಯಿ ಸ್ವಲ್ಪವೇ ನೀರು ಹಾಕಿದ್ರೆ ಆಯಿತು. ನೈಸ್ ಆಗಿದೆ ಇದು. ಸ್ವಲ್ಪ ಜೀರಿಗೆ, ಹಿಟ್ಟನ್ನು ಕಲಸುವ ಒಟ್ಟಿಗೆ. ಸ್ವಲ್ಪ ಇಂಗಿನ ಹುಡಿ ಹಾಕ್ತಾ ಇದ್ದೇನೆ. ಇದನ್ನೀಗ ಬೇಯಿಸ್ಲಿಕ್ಕೆ ಇಡುವ. ಆಯಿತು, ರೆಡಿ ಆಯಿತು. ತುಂಬ ಆಯಿತು, 3, 4, 6 ಆಯಿತು. ಬೇಯಿಸ್ಲಿಕ್ಕೆ ಇಡುವ. ಈಗ ಬೇಯಿಸ್ಲಿಕ್ಕೆ ಇಟ್ಟೆ, ಅರ್ಧ ಗಂಟೆ ಆಗಬೇಕು. ಮಸಾಲೆ ಮಾಡುವ. 1 ಕಡಿ ತೆಂಗಿನಕಾಯಿ ತಗೊಂಡಿದ್ದೇನೆ, ಸ್ವಲ್ಪ ಮೆಣಸು, ಖಾರಕ್ಕೆ ಎಷ್ಟು ಬೇಕಷ್ಟು, ಸ್ವಲ್ಪ ಚಪ್ಪೆನೂ ಸಾಕು, ಒಂಚೂರು ಕೊತ್ತಂಬರಿ, ಒಂಚೂರು ಹುಳಿ, ಬೆಳ್ಳುಳ್ಳಿ. ಇದನ್ನೀಗ ಕಡಿಯುವ. ಅರಶಿನ ಸ್ವಲ್ಪ, ಕಡ್ದಾಯಿತು, ಬೆಂದಿದೆ. ಒಂದು ನೀರುಳ್ಳಿ ಹಾಕ್ತಾ ಇದ್ದೇನೆ. ಇದನ್ನೀಗ ಕಟ್ ಮಾಡುವ. ಹೀಗೆ ಕಟ್ ಮಾಡಬೇಕು, ತೆಳುವಾಗಿ. ಇದು ಬರ್ತಾ ಉಂಟು ಪದಾರ್ಥ, ಇದಕ್ಕೆ ಹಾಕುವ ಈಗ. ಪತ್ರೊಡೆ ಗಸಿ ರೆಡಿ ಆಯಿತು. ಈಗ ಕಾಯಿಸುವ. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತೇನೆ. ತೆಂಗಿನೆಣ್ಣೆ ತುಂಬ ಒಳ್ಳೆಯದಾಗ್ತದೆ. ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಇದು. ಬಿಸಿ ಬಿಸಿಯಾದ ಪತ್ರೊಡೆ ಫ್ರೈ ಮತ್ತು ಪದಾರ್ಥ ರೆಡಿಯಾಗಿದೆ.